ಮಾರ್ನಿಂಗ್. ವೆಲ್ಕಮ್ ಟು ಗೋಲ್ಗಪ್ಪಗುಂಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಮಗ ಕಿಂಚು ಬರ್ಡೇ, 1 ಇಯರ್ ಬರ್ಡೇ. ಸೊ ಸೆಲೆಬ್ರೇಷನ್ ಇವತ್ತಿಲ್ಲ, ನಾಳೆ. ಬಟ್ ಇವತ್ತು ಮನೆಯಲ್ಲಿ ಕೇಕ್ ಕಟ್ ಮಾಡ್ತೀವಿ. ನಾಳೆ ಹೋಟೆಲಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಅವ್ನು ಮಲಗಿದ್ದಾನೆ. ಸೊ ಅವ್ನು ಎದ್ದೇಳೋಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಅವ್ನು ಎದ್ದ ತಕ್ಷಣ ಅವನ್ನ ರೆಡಿ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಸೊ ಪೂಜೆ ಮುಗಿಸಿ ನಾಷ್ಟ ಎಲ್ಲ ರೆಡಿ ಮಾಡ್ಕೊಂಡು ಬಿಡ್ತೀನಿ ಈಗ ಅವ್ನು ಎದ್ದೇಳೋಷ್ಟೊತ್ತಿಗೆ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಕಂಟಿನ್ಯೂಸ್ ಹಾಲಿಡೇ ಇದ್ದಿದ್ದಕ್ಕೆ ಬೆಟ್ಟದಲ್ಲಿ ತುಂಬ ರಶ್ ಇದೆ. ಕ್ರಿಸ್ಮಸ್ ಹಾಲಿಡೇಸ್ ಮತ್ತು ನ್ಯೂ ಇಯರ್ ಹಾಲಿಡೇ ಇರೋದ್ರಿಂದ, ಕಂಟಿನ್ಯೂಸ್ ಆಗಿ ಹಾಲಿಡೇ ಇರೋದ್ರಿಂದ ತುಂಬ ರಶ್ ಇದೆ. ಸೊ ತಾಯಿ ದರ್ಶನ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿದ್ದಂತಹ ಮಹಾಬಲೇಶ್ವರ ಸ್ವಾಮಿ ಟೆಂಪಲ್ಗೆ ಹೊರಟ್ವಿ. ಇದು ಮೈಸೂರಿಗೇ ತುಂಬ ಹಳೇ ದೇವಸ್ಥಾನ. ಚಾಮುಂಡೇಶ್ವರಿ ದೇವಸ್ಥಾನಕ್ಕಿಂತ ಇದು ತುಂಬ ಹಳೇ ದೇವಸ್ಥಾನ. ಆ್ಯಂಡ್ ಚಾಮುಂಡೇಶ್ವರಿ ಇದು ಬೆಟ್ಟ ಏನಿದೆ, ಆ ಬೆಟ್ಟಕ್ಕೆ ಮುಂಚೆ ಇದ್ದಿದ್ದ ಹೆಸರು ಮಹಾಬಲೇಶ್ವರ ಬೆಟ್ಟ ಅಂತ ಅಂದ್ಬಿಟ್ಟು, ಚಾಮುಂಡಿ ಬೆಟ್ಟ ಅಲ್ಲ. ತುಂಬ ಜನ ಏನು ಮಾಡ್ತಾರೆ, ಇಲ್ಲಿಗೆ ಬರ್ತಾರೆ, ತಾಯಿ ದರ್ಶನ ಮಾಡಿಕೊಂಡು ಹಾಗೆ ಹೊರಟೋಗ್ತಾರೆ. ಇಲ್ಲೊಂದು ಶಿವನ ದೇವಸ್ಥಾನ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನನಗೂ ಕೂಡ ಗೊತ್ತಿರಲಿಲ್ಲ ಮದುವೆ ಆಗೋವರೆಗೂ. ಮದುವೆ ಆಗಿ ಇಲ್ಲಿಗೆ ಬಂದಾದಮೇಲೆ ಗೊತ್ತಾಗಿದ್ದು ಇಲ್ಲಿ ಪಕ್ಕದಲ್ಲೇ ಶಿವನ ದೇವಸ್ಥಾನ ಇದೆ. ಆ್ಯಂಡ್ ಚಾಮುಂಡೇಶ್ವರಿ ದೇವಸ್ಥಾನಕ್ಕಿಂತ ಈ ದೇವಸ್ಥಾನ ತುಂಬ ಹಳೆಯದು ಅನ್ನೋದು ಗೊತ್ತಿರಲಿಲ್ಲ. ಆ್ಯಂಡ್ ಈ ಬೆಟ್ಟದ ಕ್ಷೇತ್ರಪಾಲಕ ಬಂದುಬಿಟ್ಟು ಮಹಾಬಲೇಶ್ವರನೇ, ಚಾಮುಂಡೇಶ್ವರಿ ಅಲ್ಲ. ಸೊ ಬೆಟ್ಟಕ್ಕೆ ಬಂದಾಗ ದಯವಿಟ್ಟು ಚಾಮುಂಡೇಶ್ವರಿ ಬಲಭಾಗದಲ್ಲಿರುವಂತಹ ದೇವಸ್ಥಾನ, ಶಿವನ ದೇವಸ್ಥಾನಕ್ಕೆ ಒಂದು ಸರಿ ಆದರೂ ಬಂದು ವಿಸಿಟ್ ಮಾಡಿ. ಇತ್ತೀಚೆಗೆ ಚಾಮುಂಡಿ ಬೆಟ್ಟ ಅಂದರೆ ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ ತುಂಬ ರಶ್ ಆಗಿದೆ. ದೇಶದಲ್ಲೇ 5ನೇ ಸ್ಥಾನ ಹೊಂದಿದೆ ಈ ಟೂರಿಸಮಲ್ಲಿ. ಸೊ ಅಲ್ಲಿ ತುಂಬ ರಶ್ ಇರೋದ್ರಿಂದ ನಾನು ಅಲ್ಲಿ ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ. ಪಕ್ಕದಲ್ಲಿರುವಂಥ ಶಿವನ ದೇವಸ್ಥಾನಕ್ಕೆ ಬಂದು ಒಂದು 5 ನಿಮಿಷ ಕೂತ್ಕೊಂಡ್ರೆ ಏನೋ ಒಂಥರ ನೆಮ್ಮದಿ. ಅಟ್ಮಾಸ್ಫಿಯರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಂದಾಗ ಒಂದು ಸರಿ ಆದರೂ ಇಲ್ಲಿ ವಿಸಿಟ್ ಮಾಡಿ. ಆ್ಯಂಡ್ ದೇವಸ್ಥಾನದಿಂದ ಹೊರಟಿ ಮನೇಲಿ ಕೇಕ್ ಕಟ್ಟಿಂಗ್ ಇದೆ ಸಾಯಂಕಾಲ. ಸೊ ಆ್ಯಂಡ್ ಇವನ್ ನಾಳೆ ಬರ್ಡೇ ಪಾರ್ಟಿಗೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಇನ್ನೂ ಏನು ರೆಡಿ ಮಾಡ್ಕೊಂಡಿಲ್ಲ ನಾನು. ಸಡನ್ನಾಗಿ ಬರ್ಡೇ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಆ್ಯಂಡ್ ಇದು ಬಂದು ಕಿಂಚು ಅವರ ದೊಡ್ಡಪ್ಪ ದೊಡ್ಡಮ್ಮ. ಇವ್ರು ಕಂಡ್ರೆ ಅವ್ನಿಗೆ ತುಂಬ ಇಷ್ಟ. ಆ್ಯಂಡ್ ಅವ್ರಿಗೂ ಅಷ್ಟೇ ಕಿಂಚು ಕಂಡ್ರೆ ತುಂಬ ಇಷ್ಟ. ಸೊ ಫಸ್ಟ್ ಇಯರ್ ಬರ್ಡೇನ ಫಸ್ಟ್ ಕೇಕ್ನ ಅವ್ರ ಕೈಲೇ ಕಟ್ ಮಾಡಿಸ್ಬೇಕು ಅಂದ್ಕೊಂಡ್ವಿ. ಸೊ ಅವ್ರ ಕೈಲೇ ಕಟ್ ಮಾಡಿಸ್ತಿದ್ದೀವಿ. ಆ್ಯಂಡ್ ಅವನಿಗೆ ಸ್ವೀಟ್ ಅಂದರೆ ಇಷ್ಟ ಆಗಲ್ಲ. ಯೂಶ್ವಲಿ ಅವನು ಸ್ವೀಟ್ ತಿನ್ನಲ್ಲ, 1-2 ತುತ್ತನೇ ವಾಪಸ್ತಾನೆ. ಬಟ್ ಇವತ್ತು ಕೇಕ್ನ ತುಂಬ ಇಷ್ಟಪಟ್ಟು ಅವನು ತಿಂದ. ಏನೋ ಗೊತ್ತಿಲ್ಲ, ಬಟ್ ಜಾಸ್ತಿ ತಿನ್ಸೋಕ್ಕೆ ಹೋಗಲಿಲ್ಲ. ಫಸ್ಟ್ ಟೈಮ್ ಕೇಕ್ ತಿಂತಾ ಇರೋದ್ರಿಂದ ತುಂಬ ಕಮ್ಮಿನೇ ಕೇಕ್ ತಿನ್ನಿಸಿದ್ವಿ ಅವನಿಗೆ. ಅವನಂತೂ ಮತ್ತೆ ಕೇಕ್ ಬೇಕು ಅಂತ ಹೇಳ್ತಿದ್ದ, ಚಪ್ಪಡಿಸಿದ್ದ. ಬಟ್ ನಾವು ಜಾಸ್ತಿ ಕೊಡೋಕ್ಕೆ ಹೋಗಲಿಲ್ಲ ಅವನಿಗೆ. ಸೊ ಅವನಿಗೆ ಅವ್ರ ದೊಡ್ಡಮ್ಮನ ಕಂಡ್ರೆ ತುಂಬ ಇಷ್ಟ. ತುಂಬ ಆಟ ಆಡ್ತಾನೆ ಅವ್ರ ಜೊತೆ. ಇಲ್ಲಿಗೆ ಬಂದಾಗೆಲ್ಲ ಇಲ್ಲಿ ಬರೋದೇ ತಡ, ಅವ್ನು ನನ್ನ ಹತ್ರ ಕೂಡ ಬರೋಲ್ಲ, ಅವ್ರ ದೊಡ್ಡಮ್ಮನ ಹತ್ರನೇ ಹೊರಟೋಗ್ತಾನೆ. ಸೊ ಇಲ್ಲೆಲ್ಲ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾಳೆಗೆಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು. ಫೈನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೋಲ್ಗಪ್ಪಗುಂಡ ಯೂಟ್ಯೂಬ್ ಚಾನಲ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.